ನೀವೀಗ ಖಾಲಿ ಕರ್ನಾಟಕದ ನಾಯಕರಾಗಿ ಉಳಿದಿಲ್ಲ, ಓವರ್ ಆಲ್ ಇಂಡಿಯಾ ಈಸ್ ರೆಕಗ್ನೈಸಿಂಗ್ ಯು. ಕಾಂಗ್ರೆಸ್ಸಲ್ಲಿ ಲೀಡರ್ ನೋಡಿದರೆ ಡಿ ಕೆ ಶಿವಕುಮಾರ್ ಅವರು ಎಂಟೈರ್ ಇಂಡಿಯಾ ನೋಸ್. ಎಂಟೈರ್ ರಾಜಕೀಯ ನೋಡಿದರೆ ಇವತ್ತು ವೇರ್ ಕಾಂಗ್ರೆಸ್ ಇಸ್ ಸ್ಟ್ಯಾಂಡಿಂಗ್ ಇನ್ ನೇಷನ್. ನನಗೆ ಇಷ್ಟ ಏನಿಲ್ಲ. ನನಗೆ ಐ ವಾಂಟ್ ಟು ನ್ಯಾಷನಲಲ್ಲಿ ಹೋಗಿ ಹೊರಗಡೆ ಎಲ್ಲ ಹೋಗೋಕೆ ನಂಗೆ ಇಷ್ಟ ಇಲ್ಲ. ಬಟ್ ಈಗ ಈ ವಿಧಿ ಇಲ್ಲ, ಏನು ಮಾಡ್ತೀರಿ, ಪಾರ್ಟಿ ಪ್ರೆಸಿಡೆಂಟ್ ಇದ್ದೀರಿ. ಈಗ ನನ್ನ ಅಲ್ಲಿ ಯು ಪಿಲಿ ಸ್ಟಾರ್ ಕ್ಯಾಂಪೇನರ್ ಅಂತ ಮಾಡ್ಕೊಬಿಟ್ಟಿದ್ದಾರೆ. ಈಗ ಕೇರಳಲ್ಲಿ ಈಗ ಮೊನ್ನೆ ಹೋಗಿದ್ದೆ ಒನ್ ಡೇ. ಈಗ ನಾಳೆ 4 ಕಾನ್ಸ್ಟಿಟ್ಯೂನ್ಸಿ 5 ಕಾನ್ಸ್ಟಿಟ್ಯೂನ್ಸಿ ಹೋಗ್ತಾ ಇದ್ದೀನಿ. ತಿರ್ಗಾ ರಾಹುಲ್ ಗಾಂಧಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಬೇಕು ಅಂತ ನನಗೊಂದು ರಿಕ್ವೆಸ್ಟ್ ಬಂತು ವಯನಾಡಿಗೆ. ಅದಕ್ಕೆ ಈಗ ನಾನು ಟೈಮ್ ಕೊಟ್ಟಿದ್ದೀನಿ, ಒನ್ ಡೇ ಫುಲ್. ನಮ್ಮ ACC ಪ್ರೆಸಿಡೆಂಟ್ ಕಾನ್ಸ್ಟಿಟ್ಯೂನ್ಸಿಗೆ ಕರೆದಾಗ ನಾನು ಹೋಗದೆ ಇರೋದು ತಪ್ಪಾಗ್ತದೆ. ತಮಿಳು ಬರೋದಿಲ್ಲ, ಹಿಂದಿನೂ ಸರಿಯಾಗಿ ಬರೋದಿಲ್ಲ, ಮಲಯಾಳಿ ಬರೋದಿಲ್ಲ, ಏನೋ ಒಂದಷ್ಟು ಸುಮಾರಾಗಿ ಅರ್ಧ ಇಂಗ್ಲೀಷ್ ಮಾತಾಡ್ತೀನಿ. ಅದನ್ನು ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಅದನ್ನು ಕನ್ವರ್ಟ್ ಅದೇನೋ ಟ್ರಾನ್ಸ್ಲೇಟ್ ಮಾಡ್ಕೊಳ್ತಾ ಇದ್ದಾರೆ. ಹೆಂಗೋ ಒಂದಷ್ಟು ಮ್ಯಾನೇಜ್ ಮಾಡಿದೆ. ಕರೆದಾಗ ಏನೋ ಅವ್ರಿಗೊಂದು ಅಭಿಮಾನ. ಹೋಗ್ತೀನಿ. ನನಗೆ ನ್ಯಾಷನಲ್ ಪಾಲಿಟಿಕ್ಸು ಅವೆಲ್ಲ ದೊಡ್ಡ ಯಾಕೆ ಬೇಕು ನನಗೆ ಅವೆಲ್ಲ. ಸದ್ಯ ಇಲ್ಲಿ ಏನು ನನಗೊಂದು ಜವಾಬ್ದಾರಿ ಇದೆ, ಅದನ್ನು ನಡೆಸಿದ್ರು ಸಾಕು. ಯಾಕೆಂದರೆ ಜನ ನಂಬಿಟ್ಟು ಇಲ್ಲಿ ದೊಡ್ಡ ಸಂಖ್ಯೆ ಕೊಟ್ಬಿಟ್ಟಿದ್ದಾರೆ, ಅದು ಉಳಿಸ್ಕೋಬೇಕಲ್ಲ. ಡಿ ಕೆ ಶಿವಕುಮಾರ್ ಬಂದರೆ ಅಗ್ರೆಸಿವ್ ರಾಜಕಾರಣಿ ಅಂತ ಹೇಳ್ತಾರೆ. ಯು ಆರ್ ವೆರಿ ಅಗ್ರೆಸಿವ್. ಎವ್ರಿ ಸ್ಟೆಪ್ ಯು ಆರ್ ಒಂದು ಹೆಜ್ಜೆ ಮುಂದಿರ್ತೀರಿ ಎಲ್ಲರಿಗಿಂತಲೂ. ಸಿದ್ದರಾಮಯ್ಯ ಮತ್ತು ನಿಮ್ಮ ವಿಷಯಕ್ಕೆ ಬಂದಾಗ ಬಣ ರಾಜಕೀಯ ಕಾಂಗ್ರೆಸ್ಸಲ್ಲಿದೆ. ಬಟ್ ಸ್ಟಿಲ್ ಆಫ್ಟರ್ ದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ, ನೀವು DCM ಆಗ್ತೀರಿ. ಬಟ್ ಯು ಆರ್ ಕಂಟಿನ್ಯೂ ಟು ಬಿ ವೆರಿ ಪೀಸ್ಫುಲ್ ರಾಜಕಾರಣಿಯಾಗಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ರಿ. ಅದು BJPಯವರು ಮತ್ತು ಮೀಡಿಯಾ ಭಾಳ ಅದನ್ನು ಟ್ರೈ ಮಾಡಿದ್ರು. ನೀವು 2 ಗುಂಪು ಹೊಡೆದಾಡ್ತಾರೆ, ಕಟ್ಟಾಡ್ಬಿಡ್ತಾರೆ, ಹಂಗೆ ಆಗೋಯ್ತು, ಹಿಂಗೆ ಆಗುತ್ತೆ. ದೇವ ವೈ ಐ ಶುಡ್ ಗಿವ್ ಎನ್ ಆಪರ್ಚುನಿಟಿ. ಸೆಲ್ಫ್ ಇಂಟ್ರೆಸ್ಟ್ಗಿನ್ನ ಪಾರ್ಟಿ ಇಂಟ್ರೆಸ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಏನು ತೆಗಬೇಕು? ಈಗ ಅವ್ರು ಚೀಫ್ ಮಿನಿಸ್ಟರ್ ಇದ್ದಾರೆ, ನಾನು ಡೆಪ್ಟಿ CM ಇದ್ದೀನಿ. ನನಗೇನು ಬೇಕೋ ಅವ್ರು ಕೊಟ್ಟಿದ್ದಾರೆ. ನನ್ನ ಲೀಡರ್ಶಿಪ್ಪಲ್ಲಿ ಜನ ಒಪ್ಪಿದ್ದಾರೆ. ಪಾರ್ಟಿ ಪ್ರೆಸಿಡೆಂಟ್ ಇದ್ದೀನಿ. ನಾನು ಬಿಡ್ತೀನಿ ಪಾರ್ಟಿ ಪ್ರೆಸಿಡೆಂಟ್ ಅಂದರೂ ನಾನು ಬಿಡೋಕ್ಕೆ ತಯಾರಿಲ್ಲ. ಇಲ್ಲ ಇರಬೇಕು, ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿಸ್ಬೇಕು ನೀನು ಅಂತ ಹೇಳಿದ್ರು. ಆಯಿತು ಅಂತೇಳಿ ಕೊನೆಗೆ ಪಬ್ ಮಾಡ್ತಾಯಿದ್ದೀವಿ. ನಾನ್ಯಾಕೆ ಜಗಳ ಆಡ್ಬೇಕು ಅವ್ರ ಹತ್ರ? ನಾನು ಹೇಳಿದ್ದೆಲ್ಲ ನಡೀತೈತೆ. ನಾನು ಅವರ ಟೆರನಲ್ಲಿ ನನಗೇನು ಇಂಟರ್ಫಿಯರ್ ಆಗಿ ನಂಗೆ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಇಷ್ಟ ಇಲ್ಲ. ಈಸ್ ಲೀಡರ್, ಹಿ ವಿಲ್ ಟೇಕ್ ಎ ಡಿಸಿಷನ್. ನಂದೇನು ಸಂದರ್ಭ ಬಂದಾಗ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 2.5 years ದಟ್ ಕಾಂಪ್ರಮೈಸ್ ಫಾರ್ಮುಲಾ ಅಂತ ಹೇಳ್ತಾರೆ. 2 years ಅಥವಾ MP ಎಲೆಕ್ಷನ್ ನಂತರ CM ಚೇಂಜ್ ಆಗ್ಬೋದು. DK ಅವರು ಎಣಿಸಿದ್ದನ್ನು ಪಡೆದುಕೊಳ್ಳದೆ ಇರುವವರು ಅಲ್ವೇ ಅಲ್ಲ. ಈ ವೇಟ್ಸ್ ಫಾರ್ ಇಟ್ಸ್ ಟೈಮ್ ಅಂತ. ವೆದರ್ ದಟ್ ಟೈಮ್ ಇಸ್ ವೆರಿ ನಿಯರ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದಟ್ ಡಿಸ್ಕಷನ್. ವಾಟ್ ಎವರ್ ವಿ ಹ್ಯಾವ್ ಸ್ಪೋಕನ್, ಇಟ್ ಈಸ್ ಬಿಟ್ವೀನ್ ಅವರ್ ಸೆಲ್ಫ್. ಇಟ್ ಈಸ್ ನಾಟ್ ಟು ಬಿ ಡಿಬೇಟೆಡ್ ಆರ್ ನಾಟ್ ಟು ಬಿ ಡಿಸ್ಕ್ಲೋಸ್ಡ್. ಈಗ ನಮಗೇನು ಜನ ಏನು ನಮ್ಮನ್ನ ನಂಬಿದ್ದಾರೆ ಅದನ್ನು ಡೆಲಿವರ್ ಮಾಡಬೇಕು, ಅಷ್ಟು ನಾವು ಮಾಡೋಣ. ಅದೆಲ್ಲ ಮಿಕ್ಕಿದ್ದು ಅಲ್ಟಿಮೇಟ್ಲಿ ಇಟ್ ಗೋಸ್ ಟು ದಿ ಡೆಸ್ಟಿನಿ ಆ್ಯಂಡ್ ದಿ ಡಿಸಿಷನ್ ಆಫ್ ದಿ ಪಾರ್ಟಿ.